ಹಲವು ದಿನಗಳ ತಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಇವತ್ತು ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರು ತಮ್ಮ ಫಿಯಾನ್ಸಿ ಮಾನಸ ಅವರ ಜೊತೆ ತಾಳಿ ಕಟ್ಟೋದರ ಜೊತೆಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸ್ವತಃ ರಂಜಿತ್ ಹಾಗೆ ಮಾನಸ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಇದ್ದಾರೆ. ನಾನು ಮಾತನಾಡಿಸ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಅಂಡ್ ಅದ್ರ ಜೊತೆಗೆ ಮಾನಸ್ ಅವರೇ, ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನಲ್ಲ, ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ರಂಜಿತ್ ಅವರ ಎರಡನೇ ತಾಯಿಯಾಗಿ ಇವತ್ತು ಮದರ್ಸ್ ಡೇ. ಸೊ ಅವರ ಮನೆಗೆ ಬಲಗಾಲಿಟ್ಟು ಹೋಗ್ತಾ ಇದ್ರ. ಸೊ ಹಾಗಾಗಿ ನಿಮ್ಗೆ ಒಂದು ಪೊಸಿಷನ್ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಸೊ ಹಾಗಾಗಿ ಹೌದು ಯಾ, ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್ ಅಂಡ್ ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ ಇಷ್ಟು ದಿನಗಳ ನಿಮ್ಮ ಪ್ರೀತಿಗೆ ಫೈನಲಿ ಒಂದು ತಾಳಿ ಕಟ್ಟೋದ್ರ ಮೂಲಕ ಒಂದು ಲೈಸೆನ್ಸ್ ಅನ್ನ ಹಾಕಿದಿರ ಅವರಿಗೆ? ಇಲ್ಲ, ಖುಷಿ ಆಗುತ್ತೆ. ನನಗೆ ಅದೇ ಇವಾಗ ಮಮ್ಮಿ ಜಾಗ ತುಂಬಕ್ ಬರ್ತಾ ಇದಾರೆ. ಆ ಜಾಗನ ಇವ್ರು ತಗೊಳ್ಳೋವಂಥದ್ದು ಒಳ್ಳೆ ದಿನ ಬಂದಿದೆ, ಮದರ್ಸ್ ಡೇನೆ. ಸೊ ಆ ಮದರ್ಸ್ ಡೇ ದಿವಸ ಇವ್ರು ನಮ್ಮ ಮನೆಗೆ ಬರ್ತಾ ಇರೋದು ಇನ್ನೂ ಖುಷಿ ಕೊಡ್ತಾ ಇದೆ. ಆಮೇಲೆ ನನ್ನ ಪ್ರೀತಿ ನನ್ನ ಬಹಳ ಸಂಗತಿಯಾಗಿ ಲೈಫ್ ಲಾಂಗ್ ನನ್ನ ಜೊತೆ ಇರೋದು ಬರ್ತಿದೆ ಅಂತ ತುಂಬಾ ಖುಷಿ ಆಗುತ್ತೆ. ಅನ್ಕೊಂಡಿದ್ರ ನೀವು ಮದರ್ಸ್ ಡೇ ದಿನಾನೇ ಬರುತ್ತೆ ಅಂತ, ಅಥವಾ ಸಡನ್ ಅನ್ಫಾರ್ಚುನೇಟ್ಲಿ ಬಂದಿರುವಂತದ್ದು? ಇಲ್ಲ ನಾವು ಆಕ್ಚುಲಿ ಪ್ಲಾನ್ ಮಾಡಿರ್ಲಿಲ್ಲ. ಸೊ 11th ತುಂಬಾ ಒಳ್ಳೆ ಡೇಟ್ ಮುಹೂರ್ತ ಅಂತ ಹೇಳಿ ಫಿಕ್ಸ್ ಮಾಡಿ ಲಾಸ್ಟ್ 1 month ಬಿಫೋರ್ ಏನೋ ನಮ್ಗೆ ಗೊತ್ತಾಗಿದ್ದು 11th ಮದರ್ಸ್ ಡೇ ಅಂತ ಹೇಳ್ಬಿಟ್ಟು. ಸೊ ಇಬ್ರು ತಾಯಂದ್ರ ಆಶೀರ್ವಾದ ಇದೆ ಅಂತ ಅದರಲ್ಲೇ ಪ್ರೂವ್ ಆಗೋಯ್ತು. ಹೆಂಗ್ ಅನಿಸ್ತಿದೆ ಫೈನಲಿ? ಮದುವೆ ಅಂತೂ ಆಯ್ತು. ಎಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕ್ಲೋಸ್ ಸರ್ಕಲ್ ಎಲ್ಲರೂ ಬಂದು ವಿಶಸ್ ಅನ್ನ ಮಾಡಿದ್ರು. ಆ ಮೂಮೆಂಟ್ಸ್ ನೆಲ್ಲ ಹೆಂಗ್ ಎಂಜಾಯ್ ಮಾಡಿದ್ರಿ ಅಂತ? ತುಂಬಾ ಎಂಜಾಯ್ಮೆಂಟ್ ಆಗುತ್ತೆ. ಏನಕ್ಕೆ ಇವಾಗ ನಮ್ಮ ಜೊತೆಯಲ್ಲಿ ಮಾಡಿರುವಂತ ಎಲ್ಲ ಜರ್ನಿ ಇರುತ್ತಲ್ಲ, ಆ ಜರ್ನಿಲ ಮತ್ತೆ ನಾವು ಮೆಳಕಾಕ್ದಂಗೆ ಆಗುತ್ತೆ. ಇವಾಗ ನಮ್ಮ ಮದುವೆಗೆ ಅವರೆಲ್ಲರೂ ಬಂದು ವಿಶ್ ಮಾಡ್ಬೇಕಾದ್ರೆ ಇಟ್ಸ್ ಅನ್ ವೆರಿ ನೈಸ್ ಕಪಲ್. ಒಂದ್ ಒಳ್ಳೆ ಇಷ್ಟು ದಿವಸ ವೆಯ್ಟ್ ಮಾಡಿದ್ರು ಒಂದ್ ಒಳ್ಳೆ ಜೋಡಿ ಸಂಗಾತಿಯಾಗಿ ಬರ್ತಿದ್ದಾಳೆ. ಅದೆಲ್ಲ ಹೇಳ್ಬೇಕಾದ್ರೆ ನಮಗೊಂಥರ ಖುಷಿ ಜಾಸ್ತಿ ಆಗುತ್ತೆ. ಅದೊಂದಿದೆ, ಖುಷಿ ಆಗುತ್ತೆ. ಯೂಶುವಲಿ ಮಾನಸ್ ಅವರ ತಾಳಿ ಕಟ್ಟಬೇಕಾದ್ರೆ ಹುಡುಗಿರೆಲ್ಲಾನು ಅಳ್ತಾರೆ. ನಿಮ್ಗೆ ಒಳಗೊಳಗೆ ಒಂದು ಭಾವುಕತೆ ತುಂಬಿತ್ತು, ಬಟ್ ಒಳಗೊಳಗೆ ಒಂದು ಸಂತೋಷನೂ ತುಂಬಿತ್ತು. ಹೆಂಗ್ ಎಂಜಾಯ್ ಮಾಡಿದ್ರಿ ನೀವು ಆ ಒಂದು ಮೂಮೆಂಟ್ ನ? ಅದು ಇಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಎಮೋಷನ್ಸ್ ಅದು. ಸೊ ಈ ಕಡೆ ಒಂದ್ ಕಡೆ ವಿ ಬೋತ್ ವಿ ನರ್ವಸ್ ಆ ಮೂಮೆಂಟ್ ಅಲ್ಲಿ. ಅವರಂತೂ ನಡಕ್ತಾ ಇದ್ರು. ಸೊ ಅದ್ರ ಜೊತೆ ನಾನು ಐ ವಾಸ್ ಆಲ್ಸೋ ನರ್ವಸ್. ಮತ್ತೆ ಇಟ್ಸ್ ಲೈಕ್ ಖುಷಿ, ನರ್ವಸ್ಸು, ಮತ್ತೆ ಇಷ್ಟು ದಿನ ಕಷ್ಟ ಬಿದ್ದಿರೋದಕ್ಕೆ, ಮತ್ತೆ ಲೈಫ್ ಟೈಮ್ ಜೊತೆ ಇರೋದಕ್ಕೆ. ಸೊ ಇಟ್ ವಾಸ್ ಮಿಕ್ಸ್ಡ್ ಎಮೋಷನ್ಸ್. ಅರುಂಧತಿ ನಕ್ಷತ್ರ ಕಾಣಿಸ್ತಾ ನೀವು ಅವ್ರು ತೋರಿಸಿದ್ರ ಅಂತ? ಅಲ್ಲಿಂದನೇ ಶುರು ಆಗೋದಲ್ಲ ಸುಳ್ಳು. ನಾವ್ ಹೇಳದ್ನೆಲ್ಲ ಅವ್ರು ನಂಬ್ತಾರೆ ಅಂತ. ಬಟ್ ಅದೊಂದು ಶಾಸ್ತ್ರ ಇರೋದ್ರಿಂದ ಅದನ್ನ ನಾನು ಮಾಡ್ಲೇಬೇಕು. ಇಟ್ ವಾಸ್ ನೈಸ್. ಯೂಶುವಲಿ ಮದುವೆ ಅಂತ ಅಂದಾಗ ಒಂದಷ್ಟು ಪ್ಲಾನ್ಸ್ ಇಟ್ಕೊಂಡಿದ್ರ. ಸೊ ಮದುವೆ ಆದ್ಮೇಲೆ ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ರ ಅಂತ? ಪ್ಲಾನ್ಸ್ ಅಂತ ಏನು ಇಟ್ಕೊಳಕ್ ಹೋಗಿಲ್ಲ ನಮ್ದು. ಫಸ್ಟ್ ಆಫ್ ಆಲ್ ನಾವು ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವ್ದು ನಮ್ ಕಡೆಯಿಂದ ಏನು ಪ್ಲಾನ್ಸ್ ಇಲ್ಲ. ಎಲ್ಲ ಅದ್ರ ತೋರಿಸ್ತೀವಿ, ಎಲ್ಲ ಜಾತಕ ಕೂಡ ಬಂತು, ಡೇಟ್ಗಳು ಫಿಕ್ಸ್ ಆಯ್ತು, ಡೈರೆಕ್ಟ್ ಆಗಿ ಬಂದ್ವಿ, ಕೂತ್ಕೊಂಡ್ವಿ, ಎಲ್ಲ ಮುಗೀತು. ಸೊ ನಥಿಂಗ್ ಇಸ್ ಪ್ಲಾನ್ಡ್, ಎವ್ರಿಥಿಂಗ್ ಇಸ್ ಲೈಕ್ ದೇವ್ರು ಏನ್ ಮಾಡಿಸ್ಬೇಕು ಅದು ಮಾಡಿಸ್ತಿದಾರಲ್ಲ. ಸೊ ಆತರ ಹೋಗ್ತಾ ಇದೆ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ ಲೈಫಲ್ಲಿ ಇನ್ನು ಇದ್ದಿದೆ ಇಬ್ರು ಜೊತೆಲೆ ಖುಷಿಯಾಗಿ ಇಬ್ರು ಒಂದೊಂದು ಸಕ್ಸಸ್ಗೋಸ್ಕರ ಅದಕ್ಕೊಂದ್ ಸ್ವಲ್ಪ ಜೊತೆಲಿ ನಡ್ಕೊಂಡ್ ಹೋಗ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಮಾನ್ಸ್ ಅವ್ರೆ, ಹೊಸ ಮನೆ, ಹೊಸ ಜವಾಬ್ದಾರಿ, ಇನ್ನೊಂದಷ್ಟು ಜವಾಬ್ದಾರಿಗಳೇ ಆಗ್ತದೆ. ಇವಾಗ ಇಷ್ಟು ದಿನ ಮಗಳಾಗಿದ್ರೆ ಈಗ ಇನ್ನೊಬ್ಬರ ಮನೆಗೆ ಸೊಸೆಯಾಗಿ, ರಂಜಿತ್ ಅವ್ರಿಗೆ ವೈಫ್ ಆಗಿ, ತಾಯಿಯಾಗಿ ಅವ್ರ ಮನೆಗೆ ಹೋಗ್ತಿದ್ರ. ಸೊ ಹೆಂಗ್ ನಿಭಾಯಿಸ್ಬೇಕು ಅನ್ನೋಂಥ ಗೊಂದಲ ಇದೆಯಾ? ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋಂತಹ ಒಂದ್ ಕಡೆ ಖುಷಿ ಇರುತ್ತೆ, ಇನ್ನೊಂದ್ ಕಡೆ ಹೆಂಗಪ್ಪ ಅನ್ನೋಂಥದ್ದು ಇರುತ್ತೆ, ಎಷ್ಟೇ ಸಪೋರ್ಟ್ ಇದ್ರು ಕೂಡ. ಬಿಕಾಸ್ ಹೊಸ ಜವಾಬ್ದಾರಿಗಳಂದಾಗ ನಾವು ನಿಭಾಯಿಸ್ಲೇಬೇಕಾಗುತ್ತೆ. ಹಾಗಾಗಿ ಅದು ಆಕ್ಚುಲಿ ಬಂದ್ಬಿಟ್ಟು ಇವ್ರ ಮನೇಲಿ ಎಲ್ಲಾರು ಇವಾಗ ನನಗೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗೋಗಿರೋದ್ರಿಂದ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ದೊಡ್ಡ ಜವಾಬ್ದಾರಿ ಅವ್ರು ಕೊಟ್ಟಿರೋದು, ಅದನ್ನ ನಿಭಾಯಿಸೋಕೆ ನನ್ಗೆಲ್ಲ ಕೇಪಬಿಲಿಟಿ ನನ್ಗಿದೆ. ಸೊ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಲಾಯರ್ ಜಗದೀಶ್ ಅವರು ಬಂದು ನೆಕ್ಸ್ಟ್ ರಂಜಿತ್ ಅವರ ಮಗನ್ ನಾಮಕರಣಕ್ಕೆ ಬರೋಣ ಅಂತ ಪ್ಲಾನ್ ಮಾಡ್ತಿದ್ರು. ಅವ್ರು ಕ್ವಾಟ್ಲೆ ಕೊಡ್ತಿದ್ರು, ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಅನುಷರ ಅವ್ರ ಜೊತೆ ಎಲ್ಲ. ಸೊ ಯಾವಾಗ ಪ್ಲಾನಿಂಗ್? ಇಲ್ಲ, ನಮಗ್ ಸ್ವಲ್ಪ ಸುಧಾರಿಸ್ಕೊಳಕ್ ಟೈಮ್ ಬೇಕಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ 6 ತಿಂಗಳು ಸುಧಾರಿಸ್ಕೊಂಡು ಆಮೇಲೆ ನೋಡೋಣ ನೆಕ್ಸ್ಟ್ ಅಂತ ಅಂದ್ಬಿಟ್ಟು. ಏನಕ್ಕೆ ಇವಾಗ ಇಮಿಡಿಯೇಟ್ ಆಗಿ ಇವಳು ಒಂದು ಜವಾಬ್ದಾರಿ ತಗೋಬೇಕಾದ್ರೆ ಅವಳು ಸ್ವಲ್ಪ ಟೈಮ್ ಬೇಕು. ಇವಾಗ ಇದೆಲ್ಲ ನಾವೆಲ್ಲ ಒಟ್ಟೊಟ್ಟಿಗೆ ವಿತಿನ್ 2 months ಅಲ್ಲಿ ನಮ್ದೆಲ್ಲ ಆಗಿರೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಎಲ್ಲ 2 months ಅಲ್ಲಿ ಆಗಿರೋದು. ಸೊ ಅದಾಗಿರ್ಬೇಕಾದ್ರೆ ಅವಳಿಗೂ ಸ್ವಲ್ಪ ಟೈಮ್ ಬೇಕು, ನಮಗೂ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಸುಧಾರಿಸ್ಕೊಬೇಕು. ಲೇಟರ್ ಆನ್ ಅವ್ರು ಏನೋ ಪ್ಲಾನ್ ಮಾಡ್ತಾರೆ, ಅದೆಲ್ಲ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ ಅಷ್ಟೇ. ತುಂಬಾ ಜನ ಬಂದಿದ್ರು, ಆಡಿಯನ್ಸ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಫ್ರೆಂಡ್ ಸರ್ಕಲ್, ಅವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ? ಅವ್ರು ಬಂದು ಆಶೀರ್ವಾದ ಮಾಡೋದಂಗೆ ತುಂಬಾ ಖುಷಿ ಆಗುತ್ತೆ. ಏನಕ್ಕೆ ಅದೇ ಇಲ್ವಾ, ಹಳೇ ಜರ್ನಿನ ನಾವು ಯಾರೆಲ್ಲ ಕಳೆದಿರ್ತೀವಿ ಜೊತೆಲೆ, ಒಂದು ಫ್ರೆಂಡ್ಸ್ ಆಗಿರ್ಬೋದು, ಒಂದು ಇಂಡಸ್ಟ್ರಿ ಅವರಾಗಿರ್ಬೋದು, ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು, ಪ್ರತಿಯೊಂದು ಆ ಜರ್ನಿಯಲ್ಲಿ ಪ್ರತಿಯೊಂದು ಹಾದಿಯಲ್ಲಿ ಅವ್ರು ನಡ್ಕೊಂಡ್ ಬಂದಿದಾರಲ್ಲ. ಇವತ್ತು ಬಂದು ಅವರೆಲ್ಲ ವಿಶ್ ಮಾಡ್ಬೇಕಾದ್ರೆ ಇನ್ನಷ್ಟು ಖುಷಿ ಆಗ್ತಿತ್ತು ನಮ್ಗೆ. ಇನ್ನೊಂದೇನು ಅಂದ್ರೆ, ಇವಾಗ ನನ್ನ ಬಹಳ ಸಂಗಾತಿಯಾಗಿ ಇವತ್ತು ಮದರ್ಸ್ ಡೇಗೆ ಎಲ್ಲ ಒಂದು ಗಿಫ್ಟ್ ಕೊಟ್ಟಂಗೆ ಆಗೋಯ್ತು ನನಗೆ.
ಸೊ ಇಟ್ಸ್ ವೆರಿ ಹ್ಯಾಪಿ ಫಾರ್ ದಟ್ ಒನ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಬಂದು ನಮ್ನೆಲ್ಲ ಆರೈಸಿದ ಅವ್ರಿಗೆಲ್ಲರಿಗೂ ತುಂಬಾ ಖುಷಿ ಹೇಳಕ್ಕೆ. ಆರ್ಟ್ ಫೆಲ್ಟ್ ಥ್ಯಾಂಕ್ ಯು, ಇನ್ನೇನು ಹೇಳಕ್ಕಾಗಲ್ಲ. ದಟ್ ಶೋಸ್ ನಮ್ ಗ್ರಾಟಿಟ್ಯೂಡ್, ಅದೆಲ್ಲ ಎಷ್ಟು ಪುಣ್ಯ ಮಾಡಿದೀವಿ ನಾವು ಅಂತ. ಅಷ್ಟು ಜನ ಬಂದು ಆಶೀರ್ವಾದ ಮಾಡಿ ಆನ್ ದಿಸ್ ಡೇ ಅಂಡ್ ಮದರ್ಸ್ ಡೇ ಕೂಡ, ಅಂಡ್ ಮನೆಗೆ ಇವತ್ತೇ ಹೋಗ್ತಾ ಇರೋದ್ರಿಂದ ಸೊ ತುಂಬಾ ಖುಷಿ ಇದೆ. ರಂಜಿತ್ ಅವರೇ, ಎಲ್ಲ ಒಂದ್ ಕಡೆ ಮದರ್ಸ್ ಡೇ, ಅಮ್ಮನ ನೆನಪು ಆದ್ರೂ ಕೂಡ ಎರಡನೇ ತಾಯಿಯಾಗಿ ಅವ್ರು ಬರ್ತಿದ್ದಾರೆ. ಸೊ ಒಂದ್ ಕಡೆ ಅಮ್ಮನ್ ಮಿಸ್ ಮಾಡ್ಕೊಳ್ತಾರೆ, ಇನ್ನೊಂದು ಹೊಸ ಅಮ್ಮನ್ನ ಕರ್ಕೊಂಡು ಹೋಗ್ತಿದಾರೆ. ಎಷ್ಟು ಹೆಂಗ್ ಫೀಲ್ ಆಗ್ತಿದೆ ಅಂತ? ಆಬ್ವಿಯಸ್ಲಿ ಮಿಸ್ ಮಾಡ್ಕೋತೀನಿ, ಯಾಕಂದ್ರೆ ಮಮ್ಮಿ ಅಲ್ವಾ, ತಾಯಿ ಸ್ಥಾನ ಯಾರು ತುಂಬಕ್ಕಾಗಲ್ಲ ಅಂತ. ಬಟ್ ಆ ತಾಯಿ ಜಾಗ ತಗೊಳಕ್ ಬರ್ತಿದ್ದಾಳೆ ಬೇಕಾದ್ರೆ ಅದು ಖುಷಿ ಇದೆ. ಬಟ್ ಮಮ್ಮಿ ಇಲ್ಲ ಅನ್ನೋದು ಬೇಜಾರು ಇದ್ದೇ ಇರುತ್ತೆ. ಅವ್ರು ಇದ್ದಿದ್ರೆ ಇನ್ನಷ್ಟು ಖುಷಿ ಪಟ್ಟಿರೋರು. ಏನಕ್ಕೆ ಅವ್ರು ಕನ್ಸಿದ್ದು ಯಾವಾಗಲೂ ಮದುವೆ ಆಗಂತಿದ್ರು. ನಾನು ಇಲ್ಲಮ್ಮ ಟೈಮ್ ಬಂದಾಗ ಆಗುತ್ತೆ ಅಂತ. ಈ ಟೈಮು ನಮ್ಮ ತಾಯಿ ಹೋದ್ಮೇಲೆ ಬಂದಿದೆ ಅಂತ ಅಂದ್ರೆ ಸ್ವಲ್ಪ ಬೇಜಾರು ಜಾಸ್ತಿನೇ. ಬಟ್ ಓಕೆ ಫೈನ್, ಎಂಡ್ ಆಫ್ ದಿ ಡೇ ಅವ್ರ ಆಶೀರ್ವಾದದಿಂದನೇ ಇವ್ರು ಬಂದಿದ್ದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆನೂ ಹೇಳಿಲ್ಲ ನನಗೆ, ಇವತ್ತಾದ್ರೂ ಹೇಳ್ತೀರಾ ನೆಕ್ಸ್ಟ್ ಹನಿಮೂನ್ ಯಾವಾಗ ಅಂತ? ನಾವೇ ಪ್ಲಾನ್ ಮಾಡಿಲ್ಲ ಇನ್ನು, ಆ ಪ್ಲಾನಿಂಗೇ ಇಲ್ಲ. ಫಸ್ಟ್ ಆಫ್ ಆಲ್ ಅದೇ ಇಲ್ಲ, ಸ್ವಲ್ಪ ದಿವಸ ನಾವು ಸ್ವಲ್ಪ ಸುಧಾರಿಸ್ಕೊಬೇಕು, ಇವಾಗ ರಿಕವರಿ ಆಗಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೇಡಮ್ ಪ್ಲಾನ್ ಮಾಡ್ತಾರೆ, ಅದ್ರ ಪ್ರಕಾರ ಹೋಗೋದಷ್ಟೇ. ಯುದ್ಧ ಅಂತ ಹೇಳ್ಬಿಟ್ಟು ನೀವೇನೋ ಹನಿಮೂನ್ ಪೋಸ್ಟ್ಪೋನ್ ಮಾಡುವಂತ ಚಾನ್ಸಸ್ ಇದೆಯಾ? ಅದು ಮೇಜರ್ ಆಗಿದ್ರು ಆಗಿರ್ಬೋದು, ಬಿಕಾಸ್ ಇವಾಗ ಅದೇ ಒಂದು ಹೊರಗಡೆ ಎಲ್ಲ ಇದ್ರಿರೋದ್ರಿಂದ ಸೊ ಆಗ್ಬಹುದು. ವಿ ಹ್ಯಾವ್ ಟು ಸಿ ಅಕಾರ್ಡಿಂಗ್ಲಿ ಅಂಡ್ ಪ್ಲಾನ್. ಟ್ರಬಲ್ ಆಗಬಾರ್ದು ಅಲ್ವಾ? ಮೊದಲು ದೇಶ, ಆಮೇಲೆ ನಮ್ಮ ಹ್ಯಾಪಿನೆಸ್ ಅದು ಇದೆಲ್ಲ ತಗೋಬೇಕು. ಇಡೀ ದೇಶನೇ ಇವಾಗ ಅಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾವೊಂದು ಸೆಲೆಬ್ರೇಷನ್ಸ್ ಹೋಗೋದಂಥದ್ದು ಅಷ್ಟು ಚೆನ್ನಾಗಿರಲ್ಲ. ಅದೆಲ್ಲ ಸ್ವಲ್ಪ ತಣ್ಣಗೆ ಆಗಬೇಕು, ಅದರಿಂದೆಲ್ಲ ಹೊರಗಡೆ ಬರಬೇಕು. ಬಂದಾದ್ಮೇಲೆ ಅದೇ ಹೇಳಿಲ್ವಾ, ಆಲ್ಮೋಸ್ಟ್ ನಮ್ಗೊಂದು 6 months ಟೈಮ್ ಬೇಕಾಗುತ್ತೆ. ಅದಾದ್ಮೇಲೆ ಪ್ಲಾನ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಳ್ಳೆದ ಶೇರ್ ಮಾಡೋದಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಮ್ಮ ವ್ಯೂವರ್ಸ್ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್, ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ವ್ಯೂವರ್ಸ್ಗಳಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ನವಜೋಡಿಗಳಾದಂತಹ ರಂಜಿತ್ ಹಾಗೆ ಮಾನಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.